ಚಿಕ್ಕಮಗಳೂರು ತಾಲೂಕು ಆಲ್ದೂರು ಹೋಬಳಿ ಸತ್ತಿಹಳ್ಳಿ ಗ್ರಾಮದ ನಿವಾಸಿ ಹರೀಶ್ ಆಚಾರ್ ಇವರಿಗೆ ಸರ್ವೆ ನಂಬರ್ 5/2ರಲ್ಲಿ 33 ಗುಂಟೆ ಜಮೀನು ಇದ್ದು ಕಳೆದ 30 ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದಿರುತ್ತಾರೆ. ಇವರ ಜಮೀನಿಗೆ ಹೋಗಲು ನಕಾಶೆ ಕಂಡ ರಸ್ತೆಯಿದ್ದು ರಸ್ತೆಯಲ್ಲಿ ತಿರುಗಾಡಲು ಅವಕಾಶ ನೀಡದೆ ಗಲಾಟೆ ಮಾಡುತ್ತಾ ಮಾರಣಾಂತಿಕ ಹಲ್ಲೆ ಮಾಡುತ್ತಿದ್ದಾರೆ ಎಂದು ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು ಕಲ್ದೊಡ್ಡಿ ಹೇಳಿದರು. ಕೃಷಿಕ ಹರೀಶ್ ಆಚಾರ್ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇವರಿಗೆ ವೈಯಕ್ತಿಕವಾಗಿ ನಾನು ಕಾನೂನು ರಕ್ಷಣೆ ಕೇಳ್ತಿರೋದು ಗೊತ್ತಾಯ್ತು. ಕಾನೂನು ಪ್ರಕಾರ ಕೊಡ್ಬೋದು ಇಲ್ವೋ ಅವ್ರು ಹೇಳ್ಬೇಕು, ಅಭಿಪ್ರಾಯ ಕೊಡ್ಬೋದಲ್ಲ. ತಹಸೀಲ್ದಾರ್ ಇವರು ಎಸಿ ಅವರು ಕಂದಾಯ ಸಮಸ್ಯೆ ಇತ್ಯರ್ಥ ಆಗೋಯ್ತು ಸರ್. ಈಗ ರಕ್ಷಣೆ ಕೊಡ್ತೀನಿ. ಸತ್ತಿಹಳ್ಳಿ ಗ್ರಾಮ ಪಂಚಾಯತಿ ಸರ್ವೆ ನಂಬರ್ 5/2 ಇಲ್ಲಿ ಹರೀಶ್ ಆಚಾರ್ ಇವರು ಹಿಡುವಳಿ ಭೂಮಿ ಜಮೀನಿದು. ಅದು ಅಲ್ಲಿ ನಕಾಶೆ ಕಂಡಂಥ ಒಂದು ರಸ್ತೆ ಇದೆ. ಕಳೆದ 35 ವರ್ಷದಿಂದ ಅವರಲ್ಲಿ ಜಮೀನಲ್ಲಿ ಉಳುಮೆ ಮಾಡಿಕೊಂಡು ಬೆಳೆ ಬೆಳ್ಕೊಂಡು ಬಂದಿದ್ದಾರೆ. ಈಗ ಅಲ್ಲಿ ಸ್ಥಳೀಯರು ಅಲ್ಲಿ ಏನು ಸದಾಶಿವ, ಓಂಕಾರಮ್ಮ ಮತ್ತು ಗೀತಾ ಗಿರೀಶ್ ಅನ್ನೋರು ಕಳೆದ 6-7 ವರ್ಷಗಳಿಂದ ನಿರಂತರವಾಗಿ ತೊಂದರೆ ಕೊಡ್ತಿದ್ದಾರೆ. ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮೇತ ಏನೂ ಪ್ರಯೋಜನ ಆಗಿಲ್ಲ. ಮೊನ್ನೆ 4ನೇ ತಾರೀಕು ಆಲ್ದೂರು ಪೊಲೀಸ್ ಠಾಣೆಗೆ ಇವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅಲ್ಲಿ, ಮತ್ತು ಧಮಕಿ ಹಾಕ್ತಿದ್ದಾರೆ. ಇವ್ರಿಗೆ ಸೂಕ್ತವಾದ ರಕ್ಷಣೆ ಬೇಕು. ಹಾಗಾಗಿ ಅಲ್ಲಿ ಆ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದರೆ ಆದರೆ ಏನೂ ಪ್ರಯೋಜನ ಆಗಿಲ್ಲ. ಅದು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಪಾಪ ಹರೀಶ್ ಆಚಾರ್ಯ ಪ್ರಾಣಕ್ಕೆ ಸೂಕ್ತವಾದ ಒಂದು ರಕ್ಷಣೆ ಕೊಡಬೇಕಂತೇಳಿ 2-3 ಸರಿ ಮಾನಸಿಕವಾಗಿ ನೊಂದು ಪಾಪ ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾವು ವಿವೇಕಾನಂದ ಯುವಕ ಸಂಘದವರು ಅವರಿಗೊಂದು ನೈತಿಕವಾದ ಬೆಂಬಲ ಕೊಟ್ಟು ಅವರ ರಕ್ಷಣೆಗೆ ನಾವು ನಿಂತಿದ್ದೀವಿ. ಮತ್ತು ಅವರಿಗೊಂದು ಸಾಮಾಜಿಕ ನ್ಯಾಯ ಬೇಕು. ಯಾಕಂದರೆ ಸರ್ಕಾರದ ಜಾಗ ಇದು, ಸರ್ಕಾರದ ನಕಾಶೆ ಒಳಗೂ ಸಮೇತ ಉಲ್ಲೇಖ ಇದೆ. ಸಂಬಂಧಪಟ್ಟಂಥ ಕಂದಾಯ ಅಧಿಕಾರಿಗಳು ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಈಗ ನಕ್ಷೆ ಸಿದ್ಧಪಡಿಸ್ತಾರೆ. ಇನ್ನೊಂದು 2-3 ದಿನದಲ್ಲಿ ನಕ್ಷೆನೂ ಸಿಗುತ್ತೆ. ಹಾಗಾಗಿ ಪೊಲೀಸರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ, ಅವರು ವಿರುದ್ಧವಾಗಿ ಸೂಕ್ತವಾದ ಕ್ರಮ ತೊಗೊಂಡು ಇವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ. ಹಾಗಾಗಿ ತಮ್ಮ ವಾಹಿನಿಯ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ, ಈ ಸಮಸ್ಯೆಗೆ ಇವರಿಗೆ ಪರಿಹಾರ ಕಂಡುಕೊಡ್ಬೇಕಂತೇಳಿ. ಇಲ್ಲಾಂದರೆ ಪಾಪ ಇವರು ಆರೋಗ್ಯದಲ್ಲೂ ಪಾಪ ತುಂಬ ಇವರು ಚೇತರಿಸ್ಕೊಳ್ತಾರೆ. ಈಗ ಏರುಪೇರಾಗಿತ್ತು, ಮಾನಸಿಕವಾಗಿ ನೊಂದು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ.